ಜೋಶಿ ಅವರು ಮಾತಾಡ್ತಾ ಇದ್ದಾರೆ. ಸೋಮಣ್ಣ ಅವರು ಇವತ್ತು ರಾಜ್ಯ ಸರ್ಕಾರ ರಾಜ್ಯ ತೊಂದರೆಲಿದ್ದಾಗ ಏನಾದ್ರೂ ಮಾತಾಡ್ತಾ ಇದ್ದಾರೆ. ಒಂದು ದಿನ ರಾಜಕೀಯ ಭಾಷಣ ಅಲ್ಲ ಇದು. ಇಂಥ ಸಿಚುಯೇಷನ್ ಅಲ್ಲೂ ಜನ ಅನ್ಕೊಳ್ತಾರೆ ನೋಡಿ ರಾಜಕೀಯ. ನಾನು ಅದಕ್ಕೆ ಹೇಳ್ತಿರೋದು ಈಗ ರಾಜಕೀಯ ಬೇಡ. ಲಿಸ್ಟ್ ಅನ್ನ ಹೇಳಿದಂತದ್ದು ಬೆಲೆ ಏರಿಕೆ ರಾಜ್ಯ ಸರ್ಕಾರದ ಆಗಿದಂತದ್ದು ಅದು ಆಟೋಗೂ ಸಂಬಂಧಪಟ್ಟ ಅದಕ್ಕೆ ಉತ್ತರ ಕೊಡ್ಲಿ. ಯಾಕೆ ಅಲ್ಲ ಇದು ಒಂಥರ ಚೈನ್ ಲಿಂಕ್ ಇದ್ದಂಗೆ ಒಂದು ಗುಂಡಿಗೆ 1 ಲಕ್ಷ ಹೇಗಾಯ್ತು ಕೇಳ್ಬೇಕ್ರಿ. ಈಗ ಗುಂಡಿ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇಲ್ಲ ನಾವು. ಗುಂಡಿ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಇರಿ ಒಂದ್ ಸೆಕೆಂಡ್ ಇರಿ ದರ್ಶನ್ ಅವರೇ ಇರಿ. ಅವ್ರು ಎಲ್ಲರಿಗೂ ಟೈಮ್ ಕೊಡ್ಬೇಕು. ಇದೇ ಬೆಂಗಳೂರು ಅಭಿವೃದ್ಧಿ ಸಚಿವರು ಒಂದು ಗುಂಡಿಗೆ 1 ಲಕ್ಷ ಎಷ್ಟು ಕೋಟಿ ನುಂಗಿದ್ರೆ ಗ್ಯಾಸ್ ಸಮಸ್ಯೆಯಿಂದ ಶಿವಕುಮಾರ್ ಕೋಟಿ ಕೋಟಿ ನುಂಗಿದಂತದ್ದು ಅವ್ರು ಮಾತಾಡ್ತಾರೆ. ಗುಂಡಿಗೆ ಬರ್ತಾರೆ. ಅದೇ ಹೇಳ್ತಿರೋದು ವಿಷಯಾಂತರ ಮಾಡೋದು ಬೇಡ. ಈಗ ನಾವು ಮಾತಾಡ್ತಿರೋದು ವಿದ್ಯುತ್ ಆಟೋ LPG. ರಾಹುಲ್ ಗಾಂಧಿ ಅವರಲ್ಲ, ಹೌದು ಪೆಟ್ರೋಲಿಯಂ ಸಚಿವರು ರಾಹುಲ್ ಗಾಂಧಿ ಅಲ್ಲ, ವಿದೇಶಾಂಗ ಸಚಿವರು ರಾಹುಲ್ ಗಾಂಧಿ ಅಲ್ಲ, ವಿತ್ತ ಸಚಿವರು ರಾಹುಲ್ ಗಾಂಧಿ ಅಲ್ಲ. ಮಾತಾಡ್ಲಿ ಎರಡು ಪಕ್ಷಗಳು ರಾಜ್ಯ ಸರ್ಕಾರ ಆಗಿರಬಹುದು ಕೇಂದ್ರ ಸರ್ಕಾರ ಆಗಿರಬಹುದು ಸಾಮಾನ್ಯ ಜನರ ಮೇಲೆ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದೀರಿ. ಸಾಮಾನ್ಯ ಹೋಟೆಲ್ ಉದ್ಯಮ ಆಗಿರ್ಬೋದು, ಗ್ರಾಹಕರಾಗಿರ್ಬೋದು, ಆಟೋದವರಿಗಾಗಿರ್ಬೋದು ಹೊಟ್ಟೆ ಮೇಲೆ ಹೊಡಿತಾ ಇದ್ರಿ. ನಿಮ್ಮಿಬ್ಬರ ಕಿತ್ತಾಟದಿಂದ ಸಾಮಾನ್ಯ ಜನರು ನಾವು ಸಾಯ್ತಾ ಇದ್ದೇವೆ. ಇಲ್ಲಿ ಗ್ರಾಹಕರಿಗೆ ಬೆಲೆ ಜಾಸ್ತಿ ಮಾಡಿದ್ರೆ ಗ್ರಾಹಕರು ತಿನ್ನುವ ಪರಿಸ್ಥಿತಿ ಇಲ್ಲ. ಸ್ಕೂಲ್ ಫೀಸ್ ಟೈಮ್ ಆಗಿದೆ, ಜನರಿಗೆ ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಹೋಟೆಲ್ ತಿನ್ನುವಂಥ ಪರಿಸ್ಥಿತಿ ಇಲ್ಲ. ಅಕ್ಕಿಯ ರೇಟು 70 ರೂಪಾಯಿ ಆಗಿದೆ, ಉದ್ದಿನ ಬೇಳೆ ರೇಟು 160 ರೂಪಾಯಿ ಆಗಿದೆ. ಎಲ್ಲಿ ಬಂದು ತಿನ್ನೋಕ್ಕಾಗತ್ತೆ? ಅವರ ಪರಿಸ್ಥಿತಿ ತುಂಬ ಕಷ್ಟ ಇದೆ. ನಾವು ದಿನನಿತ್ಯನೂ ಇದೇ ನೋಡ್ತಾ ಇರೋದು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವರ ಇಬ್ಬರ ಕಿತ್ತಾಟದಲ್ಲಿ ಅಡಿ ಆಗ್ತಾ ಇರೋದು ನಾವು ಸಾಮಾನ್ಯ ವರ್ಗದವರು. ದಯವಿಟ್ಟು ಹೋಟೆಲ್ ಉದ್ಯಮಕ್ಕೆ ಒಂದು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಒಂದು ಸಬ್ಸಿಡಿ ಕೊಟ್ಟು ಗ್ಯಾಸ್ ಕೊಡುವಂಥ ಕೆಲಸ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಕಾಳದಂಧೆಯಲ್ಲಿ ಗ್ಯಾಸ್ ಇವತ್ತು ಕೂಡ ಸೇಲ್ ಆಗ್ತಾ ಇದೆ. ಎಲ್ಲೂ ಕೂಡ ಗ್ಯಾಸು ಕರ್ನಾಟಕ ಸರ್ಕಾರದವರು ಎಲ್ಲೂ ಕೂಡ ಸಾಮಾನ್ಯ ಜನರಿಗೆ ಗ್ಯಾಸ್ ಕೊಡುವಂಥ ಕೆಲಸ ಮಾಡಲಿಲ್ಲ. ಇವತ್ತು ಕೇಂದ್ರ ಸರ್ಕಾರ 993 ರೂಪಾಯಿ ರೇಟ್ ಜಾಸ್ತಿ ಆದಮೇಲೆ DCM ಅವರು ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇಲ್ಲಿವರೆಗೂ ಮುನಿಯಪ್ಪ ಅವರು ಒಬ್ಬರು ಬಿಟ್ಟರೆ ಮತ್ತು ಯಾರೂ ಕೂಡ ಸೆಂಟ್ರಲ್ ನಮ್ಮ MP ಗಳು ಕೂಡ ಸ್ಟೇಟ್ಮೆಂಟ್ ಮಾಡಲಿಲ್ಲ, MLA ಕೂಡ ಸ್ಟೇಟ್ಮೆಂಟ್ ಮಾಡಲಿಲ್ಲ. ಇವತ್ತು ಸಾಮಾನ್ಯ ಜನರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಒಂದು ಧೈರ್ಯ ತುಂಬ ಕೆಲಸ ಕೂಡ ಮಾಡಲಿಲ್ಲ. ಅಲ್ಲ ಅದೊಂದು ಒಂಥರ ಚಿದಂಬರ ರಹಸ್ಯ. ಈಗ ಬುಕ್ ಮಾಡಿದವ್ರಿಗೆ ಸಿಗಲ್ಲ, ಈ ಬ್ಲಾಕಲ್ಲಿ ಹೆಂಗೆ ಸಿಗುತ್ತೆ, ಅವ್ರಿಗೆ ಹೆಂಗೆ ಸಪ್ಲೈ ಮಾಡ್ತಾರೆ ಅಂದರೆ ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಆಮೇಲೆ ಈಗ ಡೊಮೆಸ್ಟಿಕ್ 55 ರೂಪಾಯಿ ಜಾಸ್ತಿ ಮಾಡಿದ್ರು, ಇನ್ನು 100 ರೂಪಾಯಿ ಜಾಸ್ತಿ ಮಾಡಲಿ. ನಾಳೆ ಬೆಳಗ್ಗೆ ಜನರು ಪರ್ಕೆ ಹಿಡ್ಕೆ ಬಂದ್ಬಿಡ್ತಾರೆ. ಯಾಕೆ ಮಾಡಲ್ಲ ಇವರು? ನಾನು ಹೇಳ್ತಾ ಇರೋದು, ಅಸ್ಸಾಂ ಎಲೆಕ್ಷನ್ ಕಾಯ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಕಾಯ್ತಾ ಇದ್ದಾರೆ, ಕೇರಳ ಮತ್ತು ತಮಿಳುನಾಡು ಎಲೆಕ್ಷನ್ ಕಾಯ್ತಾ ಇದ್ದಾರೆ. ಅಲ್ಲೆಲ್ಲೂ ಕೂಡ ಹೋಟೆಲ್ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಆಂಧ್ರ ಮತ್ತು ಕರ್ನಾಟಕಕ್ಕೆ ಹೆವಿ. ನಾನು ನಿಮ್ಮ ಮಾಧ್ಯಮದಲ್ಲಿ ಇದು 3ನೇ ಬಾರಿ ಗ್ಯಾಸಿನ ವಿಷಯದಲ್ಲಿ ಚರ್ಚೆಗೆ ಬರ್ತಾ ಇರುವಂಥದ್ದು. ಇವತ್ತು ಹೋಟೆಲ್ ಉದ್ಯಮ ಹೇಗಾಗಿದೆ ಗೊತ್ತಾ? ಗ್ರಾಹಕರಿಗೂ ಮತ್ತು ಹೋಟೆಲ್ ಮಾಲೀಕರಿಗೂ ಕಿತ್ತಾಟ ಶುರುವಾಗಿದೆ. ಇಡ್ಲಿ ವಡ ರೇಟ್ 50 ರೂಪಾಯಿ ಇದ್ದು 5 ರೂಪಾಯಿ ಜಾಸ್ತಿ ಮಾಡಿದ್ರು ಗ್ರಾಹಕರು ಬರಲ್ಲ. ಪರಿಸ್ಥಿತಿ ತುಂಬ ಕಷ್ಟ ಇದೆ. ಇವತ್ತೊಂದು ಹೋಟ್ಲ್ ಮಾಡಬೇಕಿದ್ರೆ 2 ಕೋಟಿ ರೂಪಾಯಿ ಬೇಕು. ಸಾಲ ಸೂಲ ಮಾಡಿ ಚಿನ್ನ ಬಣ್ಣ ಇಟ್ಟು ಬ್ಯಾಂಕ್ಗೆ ಲೋನ್ ತಗೊಳ್ಳೋವಂಥದ್ದಾಗಿರ್ಬೋದು, ಚಿನ್ನ ಅಡ ಇಟ್ಕೊಳ್ಳೋದಾಗೋದು, ಇದೆಲ್ಲ ಮಾಡಿಬಿಟ್ಟು ನಾವು ಹೋಟೆಲ್ ಉದ್ಯಮ ಮಾಡ್ತೀವಿ. ನಮಗೆ ಬೇರೆ ಉದ್ಯಮ ಗೊತ್ತಿಲ್ಲ.
ಇವತ್ತು ಕಷ್ಟ ಇದೆ, ಇವತ್ತು ಹೋಟೆಲ್ ನಡೆಸೋದೇ ಕಷ್ಟ ಇದೆ. ಆಟೋದವರಂತೂ ತುಂಬ ಬೀದಿ ಇದಾಗ್ಬಿಟ್ಟಿದ್ದಾರೆ, ಅವ್ರ ಪರಿಸ್ಥಿತಿ ತುಂಬ ಕಷ್ಟ ಆಗಿದೆ ಆಟೋದವರು.